ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 46ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ರಲ್ವಾ. ಓದ ಶ್ಲೋಕದಲ್ಲಿ ಜಲಾಶಯದ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದಾರಲ್ಲ, ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಏನೋ ಒಂದು ದೊಡ್ಡ ಜಲಾಶಯದಿಂದ ನಾವು ಚಿಕ್ಕ ಚಿಕ್ಕ ಕೊಳ, ಕೆರೆ, ಬಾವಿ, ಅದರಿಂದ ಏನು ನಮಗೆ ಉಪಯೋಗ ಆಗುತ್ತೋ ಅದೆಲ್ಲ ನಮಗೆ ಒಂದೇ ದೊಡ್ಡ ಜಲಾಶಯದಲ್ಲಿ ಸಿಕ್ಕಿಬಿಡುತ್ತೆ. ನಮ್ಗೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಒಂದು ಕೊಳ, ಬಾವಿ ಇಂಥದನ್ನು ಹುಡುಕೊಂಡು ಹೋಗ್ಬೇಕಾಗಿರುವಂಥ ನೆಸೆಸಿಟಿ ಇಲ್ವಲ್ಲ. ಅದನ್ನ ಯಾಕೆ ಹೇಳಿದ್ದಾರೆ ಅಂತಂದರೆ, ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿರುತ್ತೋ, ಯಾರು ಪೂರ್ಣ ಕಾಮನಾಗ್ಬಿಟ್ಟಿರ್ತಾನೋ, ನಿತ್ಯ ತೃಪ್ತನಾಗಿರ್ತಾನೋ, ಅವನಿಗೆ ವೇದಗಳಲ್ಲಿ ಹೇಳಿರುವಂತಹ ಕರ್ಮಗಳ ಫಲರೂಪಿ ಭೋಗಗಳಿಂದ ಯಾವ ಆನಂದನೂ ಸಿಗಬೇಕಾಗಿಲ್ಲ. ಅವ್ರಿಗೆ ಅದು ಬೇಕಾಗೂ ಇಲ್ಲ. ಆತ್ಮತೃಪ್ತರಾಗ್ಬಿಟ್ಟಿದ್ದಾರೆ ಅವರು. ಅವ್ರಿಗೆ ಯಾವುದರಲ್ಲೂ ಬಯಕೆ ಇಲ್ಲ ಅಂತಂದಮೇಲೆ ವೇದಗಳಲ್ಲಿ ಹೇಳಿರುವಂಥ ಚಿಕ್ಕ ಪುಟ್ಟ ಕರ್ಮವನ್ನು ಮಾಡಿದಾಗ ನಮ್ಗೆ ಅದರ ಫಲಸ್ವರೂಪವಾಗಿ ಯಾವುದೋ ಒಂದು ಆನಂದ ಸಿಗುತ್ತೆ, ಏನೋ ಒಂದು ಆಸ್ತಿ ಸಿಗುತ್ತೆ ಅಂತಂದರೆ ಅದಕ್ಕೋಸ್ಕರ ಅವ್ರು ಇಷ್ಟಪಡ್ತಾರಾ? ಇಲ್ಲ, ಅವರಿಗೆ ಪರಮಾನಂದನೇ ಸಿಕ್ಬಿಟ್ಟಿದೆ ಅಂತಂದಮೇಲೆ ಚಿಕ್ಕ ಪುಟ್ಟ ಆಸೆಗಳಿಗೆ ಅವರು ಇಷ್ಟಪಡೋದೇ ಇಲ್ಲ. ಅದಕ್ಕೆ ಅದನ್ನು ಹೇಳೋದಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ, ಈ ವೇದಗಳಲ್ಲಿ ಹೇಳಿರುವಂಥ ಫಲರೂಪಿ ಭೋಗಗಳಲ್ಲಿ ನೀನು ಮಮತೆ, ಆಸಕ್ತಿ, ಕಾಮನೆ ಇದನ್ನು ಇಟ್ಕೊಂಡಿರಬಾರ್ದು. ಅದನ್ನು ನೀನು ಕಂಪ್ಲೀಟಾಗಿ ಬಿಟ್ಕೊಡ್ಬೇಕು. ಅದಕ್ಕೆ ನಿಸ್ತ್ರೈಗುಣ್ಯನಾಗಬೇಕು ಅಂತ ಹೇಳೋದು. ಆ ಒಂದು ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ. ಆವಾಗ ಮಾತ್ರ ನಿನಗೆ ಆ ಒಂದು ಆತ್ಮತೃಪ್ತಿ ಅನ್ನೋದು ಅಥವಾ ನಿತ್ಯ ತೃಪ್ತಿ ಅನ್ನೋದು ಸಿಗೋದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಎಲ್ಲ ಕಡೆಗಳಿಂದಲೂ ಕೂಡ ಪರಿಪೂರ್ಣವಾಗಿರುವ ಜಲಾಶಯದಿಂದ ಮನುಷ್ಯನಿಗೆ ಜಲದ ಎಷ್ಟು ಪ್ರಯೋಜನವಾಗುತ್ತೋ ಅಷ್ಟನ್ನು ಅವನು ತಗೊಳ್ತಾನೆ. ಅದೇ ಪ್ರಕಾರ ಬ್ರಹ್ಮನನ್ನು ತಿಳಿದ ಜ್ಞಾನಿ ಪುರುಷ ತನ್ನ ಪ್ರಯೋಜನಕ್ಕೆ ಅನುಸಾರವಾಗಿ ವೇದಗಳ ಅಂಶವನ್ನು ತಗೊಳ್ತಾನೆ. ಈಗ ಅರ್ಥ ಮಾಡಿಕೊಂಡ್ರೆ ತೊಂದರೆ ಏನು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಈಗ ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿರುವಂಥ ಜಲಾಶಯ ಇರುತ್ತಲ್ವಾ, ಅಲ್ಲಿ ಮನುಷ್ಯ ತನಗೆ ಎಷ್ಟು ಬೇಕೋ ಅಷ್ಟು ಜಲಾಶಯವನ್ನು ತಗೊಳ್ತಾನೆ ಅಂತ ಇಟ್ಕೊಳ್ಳಿ. ಅದೇ ರೀತಿ ಯಾರು ಬ್ರಹ್ಮನನ್ನು ತಿಳ್ಕೊಂಡಿರ್ತಾನೋ ಅವನು ವೇದಗಳಲ್ಲಿರೋದನ್ನು ಕೂಡ, ಅದರಲ್ಲಿರುವ ಅಂಶಗಳನ್ನು ತನಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾನೆ ಅನ್ನೋದನ್ನ ನಾವು ಯಾಕೆ ಆ ರೀತಿ ತಿಳ್ಕೋಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಉತ್ತರ ಏನು ಕೊಡ್ತಾ ಇದ್ದಾರೆ, ಅಂಥ ಅರ್ಥ ಕೂಡ ಆಗತ್ತೆ, ಅದರಲ್ಲೂ ಕೂಡ ಯಾವುದೇ ತಪ್ಪಿಲ್ಲ. ಆದರೆ ಮೇಲೆ ಹೇಳಿರುವಂಥ ಅರ್ಥದ ಭಾವ ಇನ್ನೂ ಕೂಡ ಚೆನ್ನಾಗಿದೆ, ಇನ್ನೂ ಸುಂದರವಾಗಿದೆ. ಯಾಕೆ ಅಂತಂದರೆ, ಬ್ರಹ್ಮನನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಜ್ಞಾನಿ ಪುರುಷನಿಗೆ ಜಗತ್ತಿನಲ್ಲಿ ಆಗಬೇಕಾದಂಥ ಯಾವ ಪ್ರಯೋಜನನೂ ಉಳಿದಿರೋದಿಲ್ಲ. ಯಾಕೆ ಅಂದರೆ ಹಿಂದೆನೇ ನಾವು ತಿಳ್ಕೊಂಡಿದ್ದೀವಿ, ಮತ್ತು ಭಾಗವತದಲ್ಲೂ ಕೂಡ ಬೇಕಾದಷ್ಟು ಸರಿ ಹೇಳಿದ್ದಾರೆ. ಏನು ಅಂತಂದರೆ, ಈ ಒಂದು ಪ್ರಪಂಚ ಇದೆಯಲ್ಲ, ಇದು ಕರ್ಮಭೂಮಿ. ನಾವಿಲ್ಲಿ ಬಂದಿರೋದೇ ನಾವು ಮಾಡಿರೋ ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಅಂದರೆ ನಮ್ಮ ಲೋಕ ಒಂದಿದೆ, ಈ ಗೋಲೋಕ, ಅಲ್ಲಿಂದ ನಾವು ಏನೋ ಒಂದು ತಪ್ಪು ಮಾಡಿ ನಾನು ಒಡೆತನವನ್ನು ಅನುಭವಿಸ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬಂದ ಕಾರಣದಿಂದ ಭಗವಂತ ಈ ಸೃಷ್ಟಿಯನ್ನು ಮಾಡಿ ನೀನು ಇಲ್ಲೋಗಿ ನಿನಗಿಷ್ಟ ಬಂದಂಗೆ ಇರು ಅಂತ ಕಳಿಸಿದ್ದಾನೆ. ಅಂದರೆ ಇಲ್ಲಿ ಭೋಗಿಸೋದು ಅಥವಾ ಇಲ್ಲಿ ನಾನು ಒಡೆತನವನ್ನು ಸಾಧಿಸೋದು ಅದನ್ನೆಲ್ಲ ಮಾಡಿ ಆಮೇಲೆ ನನಗದು ತಪ್ಪು ಅಂತ ಗೊತ್ತಾಗಿ ಭಗವಂತ ಒಬ್ಬನೇ ಭೋಗಿಸುವವನು, ನಾವೆಲ್ಲ ಭೋಗಿಸಲ್ಪಡುವವರು. ಅಂದರೆ ಅವನು ಭೋಗ್ತಾರ, ನಾವು ಭೋಗಿಸಲ್ಪಡುವಂಥವ್ರು ಅನ್ನೋದನ್ನು ತಿಳ್ಕೊಂಡು ಮತ್ತೆ ನನ್ನ ಹತ್ರ ಬನ್ನಿ ಅಂತಂದ್ಬಿಟ್ಟು ಇಲ್ಲಿ ಕಳಿಸಿರೋದು. ಅದಕ್ಕೋಸ್ಕರ ಒಬ್ಬ ಯಾವಾಗ ಬ್ರಹ್ಮನನ್ನು ಪಡ್ಕೊಂಡ್ಬಿಟ್ಟಿರ್ತಾನೋ ಅವನಿಗಿನ್ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ ಅಂತ ಇದನ್ನು ಭಗವದ್ಗೀತೆಯಲ್ಲೇ 3ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಭಗವಂತ. ಅದೇನು ಅಂತ ನಾವು ತಿಳ್ಕೊಳ್ಳೋಣ. ಆ ಒಂದು ಶ್ಲೋಕದ ಅರ್ಥ ಏನಪ್ಪ ಅಂತಂದರೆ, ಮಹಾಪುರುಷನಿಗೆ ಈ ಜಗತ್ತಲ್ಲಿ ಕರ್ಮ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಅಂದರೆ ಈಗ ನಾವು ಸದ್ಗುರುಗಳಾಗಿರ್ಬೋದು, ಆತ್ಮ ಸಾಕ್ಷಾತ್ಕಾರ ಆಗಿರುವಂತಹ ಮಹಾತ್ಮರಾಗಿರ್ಬೋದು, ಅವರು ಈ ಜಗತ್ತಲ್ಲಿ ಕೆಲಸ ಮಾಡ್ತಿರ್ತಾರೆ, ಆದರೆ ಅದರಿಂದ ಅವ್ರಿಗೆ ಏನೂ ಪ್ರಯೋಜನ ಇಲ್ಲ. ಅಂದರೆ ಅವರು ತಮಗೋಸ್ಕರ ಆ ಕೆಲಸಗಳನ್ನು ಮಾಡೋದಿಲ್ಲ, ಮತ್ತು ಆ ಕೆಲಸಗಳನ್ನು ಮಾಡದೇ ಇದ್ದರೂ ಕೂಡ ಅವರಿಗೆ ಏನು ಪ್ರಯೋಜನ ಕೂಡ ಆಗೋದಿಲ್ಲ. ಅಂದರೆ ಅವ್ರಿಗೇನು ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಸಂಪೂರ್ಣ ಪ್ರಾಣಿಗಳಲ್ಲೂ ಕೂಡ ಇವನಿಗೆ ಕಿಂಚಿನ್ ಮಾತ್ರವೂ ಕೂಡ ಸ್ವಾರ್ಥದ ಸಂಬಂಧ ಇರೋದಿಲ್ಲ. ಯಾರು ಆತ್ಮತೃಪ್ತರಾಗ್ಬಿಡ್ತಾರೋ ಅವರಿಗೆ ಸ್ವಾರ್ಥ ಅನ್ನೋದೇ ಇರೋದಿಲ್ಲ. ನನಗೋಸ್ಕರ ಇದನ್ನು ಮಾಡ್ಕೋಬೇಕು ಅನ್ನೋ ಮನಸ್ಥಿತಿನೇ ಅವರಲ್ಲಿ ಇರೋದಿಲ್ಲ ಅಂತಂದಮೇಲೆ
ಅವ್ರು ಅಂಥ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನಿದ್ರು ಜಗತ್ತಿನ ಒಳಿತಿಗೋಸ್ಕರ, ಜನರ ಒಳಿತಿಗೋಸ್ಕರ, ಇನ್ನೊಬ್ಬರಿಗೆ ಸಂತೋಷ ಸುಖ ಸಿಗಲಿ ಅನ್ನೋದಕ್ಕೋಸ್ಕರ ಅವರು ಏನಾದರೂ ಒಂದು ಸೇವೆಯನ್ನು ಮಾಡ್ತಾ ಇರ್ತಾರೆ ಹೊರತು ತಮಗೋಸ್ಕರ ಅವರು ಏನೂ ಮಾಡ್ಕೊಳ್ಳೋದಿಲ್ಲ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಈಗ ನಮಗೆ ಅರ್ಥ ಆಯಿತು, ಯಾರಿಗೆ ಆತ್ಮಜ್ಞಾನ ಆಗಿರುತ್ತೋ ಅವನು ಸಂತೃಪ್ತಿಯನ್ನು ಪಡ್ಕೊಂಡ್ಬಿಟ್ಟಿರ್ತಾನೆ. ಈಗ ನಮಗೆ ನೋಡಿ, ಯಾವುದಾದ್ರೂ ಒಂದು ವಿಷಯ ತಗೊಳ್ಳಿ, ಇನ್ನೂ ನಮಗೆ ಆಧ್ಯಾತ್ಮಿಕದಲ್ಲಿ ಇನ್ನೂ ಅಂಥ ಒಂದು ಒಲವು ಬಂದಿಲ್ಲ, ನಮಗೆ ಆತ್ಮತೃಪ್ತವಾಗೋವರೆಗೂ ಕೂಡ, ಆ ಒಂದು ಸ್ಟೇಜಿಗೆ ನಾವು ಹೋಗೋವರೆಗೂ ಕೂಡ ಏನು ಮಾಡ್ತಾ ಇರ್ತೀವಿ, ಏನೋ ಒಂದು ಪಡಿಬೇಕು ಅಂತ ಆಸೆ ಬರುತ್ತೆ, ಅದನ್ನು ಪಡ್ಕೊಳ್ತೀವಿ, ಅಷ್ಟಕ್ಕೆ ನಿಂತು ಬಿಡೋದಿಲ್ಲ. ಇನ್ನೊಂದೇನೋ ಒಂದು ಆಸೆ, ನೆಕ್ಸ್ಟು ಅದಕ್ಕಿಂತ ಇನ್ನು ಸ್ವಲ್ಪ ಮುಂದಿನ ಆಸೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು ಚಿಕ್ಕ ಗುಡಿಸ್ಲಲ್ಲಿ ಇರ್ತೀನಿ ಅಂತ ಇಟ್ಕೊಳ್ಳಿ. ಅಯ್ಯೋ, ನನಗೆ ಒಂದು ಗುಡಿಸ್ಲಿದೆ, ಒಂದು ಚಿಕ್ಕ ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಆಯಿತು, ಆಮೇಲೆ ಭಗವಂತ ಹೇಗೋ ನಮಗೆ ಕೊಡ್ತಾನೆ, ಒಂದು ಮನೆ ಮಾಡ್ಕೊಳ್ತೀವಿ. ಅಷ್ಟರಲ್ಲೇ ನಮಗೆ ಸಂತೋಷ ಸಿಗಲ್ಲ. ಈ ಚಿಕ್ಕ ಮನೆಯಲ್ಲಿದ್ದೀವಿ, ದೊಡ್ಡ ಮನೆ ಇರಬೇಕಿತ್ತು. ಆಮೇಲೆ ಅದು ಕೊಡ್ತಾನೆ. ಅಷ್ಟು ದೊಡ್ಡ ಮನೆ ಸಿಕ್ಕಿದ ಮೇಲೂ ಕೂಡ ಅಯ್ಯೋ, ಮೇಲೆ ಇನ್ನೊಂದು ಮನೆ ಇರಬೇಕಿತ್ತು, ಬಾಡಿಗೆ ಕೊಡ್ಬೋದಾಗಿತ್ತು, ಅದರಿಂದ ನಾನು ದುಡ್ಡು ಸಂಪಾದನೆ ಮಾಡ್ಬೋದು. ಈ ರೀತಿ ಒಂದಾದ್ಮೇಲೆ ನಮಗೆ ಆಸಕ್ತಿ ಇರುತ್ತೆ ಹೊರತು ಯಾವತ್ತೂ ಸಾಕು ಅನ್ನೋದು ನಮ್ಮಲ್ಲಿ ಬರೋದೇ ಇಲ್ಲ. ಅಂದರೆ ಏನೋ, ನಾವು ಯಾವಾಗಲೂ ಅತೃಪ್ತರಾಗೇ ಇರ್ತೀವಿ, ತೃಪ್ತಿ ಅನ್ನೋದು ಸಿಗೋದೇ ಇಲ್ಲ ನಮಗೆ. ಆದರೆ ಯಾರು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೋ ಅವರು ಆತ್ಮತೃಪ್ತರಾಗಿರ್ತಾರೆ. ಅದಕ್ಕೆ ಅವರು ಕೆಲಸ ಮಾಡಿದ್ರು, ಕೆಲಸ ಮಾಡಲಿಲ್ಲ ಅಂದರೂ ಅವರು ಎಲ್ಲವನ್ನ ಒಂದೇ ರೀತಿ ನೋಡ್ತಾ ಇರ್ತಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.